ಮೇಡಮ್, ಈಗ ರವಿಕುಮಾರ್ ಅವರು CS ಬಗ್ಗೆ ಬಹಳಷ್ಟು ಅವ್ಯಾಚವಾಗಿ ಮಾತಾಡಿದ್ದಾರೆ. ಸಿಕ್ಕಾಪಟ್ಟೆ ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಅವರ ಒಂದು ಮನಸ್ಥಿತಿ ಆ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದ್ರೆ ಇಡೀ ಪಕ್ಷವನ್ನ ಬೇಯಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ BJPಗೆನೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ BJPಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಪದೇ ಪದೇ ಇದೇನು ಮೊದಲನೇದಲ್ಲ, ತಾವೆಲ್ಲ ನೋಡಿದೀರಾ. ಕಲಬುರಗಿ DC ಅವ್ರಿಗೆ ಕೂಡ ಮಾತಾಡಿದ್ರು. ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂತ ಒಬ್ರು MP-ನೋ MLA ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯಪ್ರದೇಶದಲ್ಲೋ ಮಾತಾಡಿದ್ರು. ಸೊ ಈಗ ಇವರು ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು. ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಬಹಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ. 2004ರಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿ ಫ್ಲಡ್ ನಲ್ಲಿ ಅವರು ಕೆಲಸ ಮಾಡಿದ್ ನೋಡಿದಾಗ ನಾವೇ ಎಷ್ಟು ಹೆಮ್ಮೆ ಪಟ್ಟಿದ್ವಿ, ಒಬ್ಬ ಮಹಿಳೆ ಆಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ಅವ್ರ ಚೀಫ್ ಸೆಕ್ರೆಟರಿ ಇದ್ದಾರೆ, ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ನನಗೂ ಕೂಡ ಅವರು ರೋಲ್ ಮಾಡೆಲ್ ಆಗಿತ್ತು. ಇಂಥ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಇರ್ಲ್ರಿ, ಅದು ಚೀಫ್ ಸೆಕ್ರೆಟರಿ ಇರ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಲಿ, ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂತ ಯಾವುದೇ ಮಹಿಳೆ ಇರ್ಲಿ, ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ 1000 ಸತಿ ವಿಚಾರ ಮಾಡ್ಬೇಕು. ಅದ್ರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಇದನ್ನ ಹಕ್ಕನ್ನ ಕೊಟ್ಟವ್ರು ಯಾರು? ರವಿಕುಮಾರ್ ಅವ್ರಿಗೆ. ರವಿಕುಮಾರ್ ಅವ್ರಿಗೆ ಕೇಳಕ್ ನಾನು ಬಯಸ್ತೀನಿ, ಏನಪ್ಪಾ ದೊಡ್ಡ ಕಾಲಜ್ಞಾನಿ, ತತ್ವಜ್ಞಾನಿ, ಸರ್ವಜ್ಞಾನಿ ಆಗಿದಾನ ರವಿಕುಮಾರ್? ಆಗಿದಾನ ಅಂತ ವರ್ಡ್ ಯೂಸ್ ಮಾಡಿದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡ್ಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಷನ್ ನನಗೆ ಹೇಳುತ್ತೆ. ಇಂಥ ಒಂದು ಸಮಾಜದಲ್ಲಿ ಇದ್ಕೊಂಡು BJPಯ ಚೀಫ್ ವಿಪ್ ಆಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಉಗಿಬೇಕು ಅವ್ರನ್ನ. ಇಡೀ ಮಹಿಳೆಯರು, ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ, ಎಲ್ಲಾ ಮಹಿಳೆಯರು ಅವ್ರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ. ಸರ್ಕಾರ ಇದೆ, ಸಚಿವರಾಗಿದ್ದೀರಾ, ಇದುವರೆಗೂ ಸಹ ನೀವು FIR ಹಾಕಿಸುವಂತ ಕೆಲಸವನ್ನು ಅವ್ರ ಮುಖ್ಯ ಕಾರ್ಯದರ್ಶಿ ಇರ್ಬೋದು, ನಿಮ್ಮ ಮಹಿಳಾ ಕಲ್ಯಾಣ ಸಚಿವರಾಗಿರ್ಬೋದು, ನಿಮ್ಮ ಸರ್ಕಾರ ಅಧಿಕಾರದಿದ್ರು ಸಹ ಅವ್ರ ವಿರುದ್ಧ FIR ಹಾಕುವಂತ ಕ್ರಮ ಯಾಕೆ? ಈಗಾಗಲೇ FIR ಆಗಿದೆ, ಆಗಿಲ್ವಾ? ಆಗುತ್ತೆ, ಅದು ಆಗುತ್ತೆ. ಅದನ್ನ ಮಾಡದೆ ಇರ್ಲಿಕ್ಕೆ ಆಗತ್ತಾ? ಒಬ್ಬ ಸರ್ಕಾರದಲ್ಲಿರುವಂತ ಚೀಫ್ ಸೆಕ್ರೆಟರಿ ಅವರ ಒಂದು ಇದನ್ನ ನಾವು ಕಾಪಾಡ್ಲಿಲ್ಲ ಅಂತಂದ್ರೆ ಬೇರೆಯವರ ಖಂಡಿತವಾಗ್ಲು ಅದು ಆಗುತ್ತೆ. ಅದನ್ನ ನಾನು ಒತ್ತಾಯನೂ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಇವತ್ತು ಬಂದಿದ್ದೀನಿ, ತಮ್ಮೆಲ್ಲರ ಜೊತೆ ಮಾತಾಡ್ಬೇಕಂತ ನಾನೇ ನಿಮ್ಮನ್ನೆಲ್ಲರನ್ನು ಕರೆದಿದ್ದೀನಿ. ಖಂಡಿತವಾಗ್ಲೂ ಅದೇ ರೀತಿ ಸೋಮೋಟೋ ಕೇಸನ್ನೇ ನಾವು ದಾಖಲೆ ಮಾಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಏನೆಲ್ಲ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡಬಹುದು ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀವಿ, ಮಾನ್ಯ ಗೃಹ ಸಚಿವರ ಹತ್ರನೂ ಮಾತಾಡ್ತೀವಿ, DCM ಸಾಹೇಬ್ರ ಹತ್ರ ಕೂಡ ಮಾತಾಡ್ತೀವಿ. ನಾರಾಯಣ ಬರ್ಮನಿ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಸ್ವಯಂ ನಿವೃತ್ತಿ ತಗೊಳ್ತೀವಿ. ಆ ಘಟನೆ ಆದ ದಿನ ನೀವು ಕೂಡ ವೇದಿಕೆಯಲ್ಲಿ CM ಅವ್ರನ್ನ ಹೊಡಿಲಿಕ್ಕೆ ಹೋದ್ರು, ನನಗೆ ಬಹಳ ನೋವಾಗಿದೆ ಅಂತ ಹೇಳಿ ಲೆಟರ್ ಬರೆದಿದ್ದಾರೆ. ನನಗೆ ಅವ್ರ ಲೆಟರ್ ಬರೆದಿದ್ದಾಗ್ಲಿ ಇದಾಗ್ಲಿ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನಾನು ಬೆಳಗ್ಗೆ ನೋಡ್ಬೇಕಾದ್ರೆ ಇದು ಬಂತು. ನಿನ್ನೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರಲ್ಲ, ಹೋಮ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ VRS ತಗೊಳ್ಳಿಕ್ಕೆ ಬಿಡೋದಿಲ್ಲ, ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.